ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವಂಶಿ ಪಾರ್ಟಿ ಇದೆ ಮತ್ತು ಏನು ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡು ಹೋಗಿ ಬಂದಿದ್ದಾನೆ. ಅದು ಗುಂಡಿ ಬಿಚ್ಕೊಂಡು ಹೋಗಿದೆ. ಅದಕ್ಕೆ ಸ್ವಾತಿ ಹೇಳ್ತಾ ಇದ್ದಾಳೆ, ಏನಿದು ವಂಶಿ ಅವರೇ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕಿ ಹೋಗ್ತಿದ್ದೀರಲ್ಲ, ಬೇರೆ ಕಲರ್ ಯಾವ್ದಾದ್ರು ಹಾಕಿ ಹೋಗೋದಲ್ವ ಅಂತ. ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಪಾರ್ಟಿನೇ ಇವತ್ತು, ಅದಕ್ಕೋಸ್ಕರ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕೇ ಹಾಕ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಹೌದಾ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕೇ ಹಾಕ್ಕೊಂಡು ಹೋಗ್ಬೇಕಾ? ಸರಿ, ಗುಂಡಿ ಹಾಕ್ಕೊಡ್ತೀನಿ ಬನ್ನಿ ಇಲ್ಲಿ ಅಂತ. ಏನು ಬೇಕಾ, ಇಲ್ಲ ನಾನೇ ಹಾಕ್ಕೊಳ್ತೀನಿ ಅಂತಾನೆ. ಸರಿ ಅಂತೇಳ್ಬಿಟ್ಟು ಹಾಕ್ಕೊಳ್ಳಿ ಅಂತ ಬಿಡ್ತಾಳೆ. ಆಮೇಲೆ ಫೋನ್ ಬರುತ್ತೆ. ನಾನು ಗುಂಡಿ ಹಾಕೋತಾ ಇರೋದು ಕಾಣಿಸ್ತಾ ಇಲ್ವಾ, ಅಲ್ಲಿ ಹೋಗಿ ಫೋನ್ ಇದೆಯಲ್ಲ ತೊಗೊಳ್ಳೋದಲ್ವಾ ಅಂತಾನೆ. ಸರಿ ಅಂತೇಳಿ ಹೋಗಿ ತೊಗೊಳ್ತಾಳೆ. ತೊಗೊಂಡ್ಬಿಟ್ಟು ತೊಗೊಳ್ಳಿ ಅಂತ ಕೊಡ್ತಾಳೆ. ನಾನು ಗುಂಡಿ ಹಾಕತ್ತೆ ತಿಂತಾನೆ, ರಿಸೀವ್ ಮಾಡು ಅಂತ ಹೇಳ್ತಾನೆ. ಸರಿ ರಿಸೀವ್ ಮಾಡಾಯಿತು. ಲೌಡ್ ಸ್ಪೀಕರ್ಗೆ ಹಾಕು ಅಂತಾನೆ. ಹಾಕಾಯಿತು. ಹಲೋ, ಯಾರು? ನಾನು ಸರ್ ನಿಮ್ಮ ಫ್ಯಾನು, ತುಂಬಾ ಖುಷಿ ಆಯಿತು ನಿಮ್ಮ ನೋಡಿ. ನನಗಂತೂ ರಾತ್ರಿಯೆಲ್ಲ ನಿದ್ದೆನೇ ಬಂದಿಲ್ಲ, ಕುಣಿದಾಡಬೇಕು ಅನ್ನಿಸ್ತಾ ಇದೆ. ನೀವೇನು ಪರ್ಸ್ನಾಲಿಟಿ, ನೀವೇನು ಅಂದ ಚಂದ, ಸಿಕ್ಕಾಪಟ್ಟೆ ನನಗಿಷ್ಟ ಆಯ್ತು ರೀ ಸರ್ ನೀವು ಅಂತ ಹೇಳ್ತಾಳೆ. ಅದಕ್ಕೆ ಹೌದಾ, ನಾನು ನಂಬರ್ ಎಲ್ಲಿ ಸಿಕ್ತು ಅಂತ ಕೇಳ್ತಾನೆ. ನಿಮ್ಮ ನಂಬರ್ ತೊಗೊಳ್ಳೋದೇ ಭಾಳ ಕಷ್ಟ ಸರ್, ನಿಮ್ಮ ನಂಬರೇ ಸಿಕ್ಕಲ್ಲ ನನಗೆ. ನಾನು ಮೀಡಿಯಾದವ್ರಿಗೆ ಫೋನ್ ಮಾಡಿ ಭಾಳ ಕಷ್ಟಪಟ್ಟು ನಂಬರ್ ತೊಗೊಂಡಿದ್ದೀನಿ ಅಂತ ಎಲ್ಲ ಹೇಳ್ತಾಳೆ. ಹೌದಾ, ನಂಬರ್ ಸರಿ ಹೇಳಿ ಮುಂದೆ. ಅದೇ ಸರ್, ನಿಮ್ಮನ್ನು ಮೀಟ್ ಮಾಡಬೇಕು ನಾನು ಒಂದ್ಸಲ ಅಂತ. ಆಯಿತು ಬಿಡಿ, ಮಾಡೋಣಂತೆ. ಅಯ್ಯೋ ಸರ್, ನಿಮ್ಮನ್ನು ನೋಡಲೇಬೇಕು ಒಂದ್ಸಲ, ನನಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಹೌದಾ ಅಂತ ಸ್ವಾತಿಗೆ ಉರ್ಸೋಕ್ಕೋಸ್ಕರ ಹೌದಾ ಹಾಗೆ ಹಿಂಗೆ ಅಂತ ಹೇಳ್ತಲೇ ಇರ್ತಾನೆ. ಆಮೇಲೆ ಅವಳು ಏನೂ ಅಂದ್ಕೊಳ್ಳಲ್ಲ, ಸುಮ್ಮನಾಗ್ತಾಳೆ. ಸುಮ್ಮನೆ ಏನು ಸರ್ ಅಂತಲೇ ಇರ್ತಾಳೆ. ಅಷ್ಟೊತ್ತಿಗೆ ಕಟ್ ಮಾಡ್ತಾಳೆ. ಕಟ್ ಮಾಡಿಬಿಟ್ಟು ಏನಕ್ಕೆ ಕೊಟ್ಟೆವ್ರಿ ನಿನಗೆ, ಅವ್ರು ಏನೋ ಮಾತಾಡಬೇಕು ಅಂತವ್ರೆ ಕಟ್ ಮಾಡ್ದಿಯಲ್ಲ ಅಂತಾನೆ. ಅದಕ್ಕೆ ಏನು ಮಾತಾಡೋದು, ಆಯಿತು ನೋಡಿದ್ದಾಯಿತು, ಮಾತಾಡ್ಸಿದ್ದಾಯಿತು, ಇನ್ನೇನಾಗಬೇಕು ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು, ನೋಡು ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ನನಗೆ, ನನ್ನ ಅಪ್ಸೆಟ್ ಮಾಡೋರು ತುಂಬ ಜನ ಇದ್ದಾರೆ, ನೀನು ಇದೆಯಾ ಅಂತ ಹೇಳ್ತಾನೆ. ಭಾಳ ಇದ್ದಾರೆ ಬಿಡಿ ನಿಮಗೆ. ಏನು ಮನ್ಮಥ, ಭಾಳ ಇದೆ. ಮನ್ಮಥ ಆಗೋ ಹೊತ್ತಿಗೆ ಎಲ್ಲರೂ ನನಗೆ ಫೋನ್ ಮಾಡ್ತಿರೋದು, ಫೋನ್ ಮಾಡೋದು ವಿಚಾರಿಸೋದು ಮಾಡ್ತಾಯಿದ್ದಾರೆ. ನೋಡು, ನೀನು ಯಾವಾಗಲೂ ಹೊಟ್ಟೆ ಉರಿ ಪಟ್ಕೊತೀಯಲ್ಲ ಅಂತ ಹೇಳ್ತಾವನೆ. ಸರಿ ಅಂತೇಳ್ಬಿಟ್ಟು ಅವಳು ಸುಮ್ಮನಾಗ್ತಾಳೆ. ಆಮೇಲೆ ರೆಡಿಯಾಗಿ ಅವನು ಆಫೀಸಿಗೆ ಹೋಗ್ತಾನೆ. ಆಫೀಸಿಗೆ ಹೋದಾಗ ಅಲ್ಲಿ, ಸರ್ ನಿಮ್ಮನ್ನು ಕೇಳಿಕೊಂಡು ತುಂಬ ಜನ ಕಾಲ್ ಮಾಡ್ತಿದ್ದಾರೆ ಸರ್, ಫ್ಯಾನ್ಸ್ ಎಲ್ಲ, ಮತ್ತು ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಸರ್, ಹಂಗೆ ಸರ್ ಹಿಂಗೆ ಸರ್ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಯಾರೋ ಒಬ್ಬಳು ಬಂದು ತಪ್ಪಿಕೊಂಡೇ ಬಿಡ್ತಾಳೆ. ಸರ್ ನಿಮ್ಮ ನೋಡೋಕ್ಕೆ ತುಂಬಾ ನನಗಿಷ್ಟ ಆಯಿತು, ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನಿಸ್ತಿತ್ತು, ಹಾಗೆ ಹಿಂಗೆ ಅಂತೇಳ್ಬಿಟ್ಟು ಆವಾಗ ತಕ್ಷಣ ಅದನ್ನು ಅಜಯ್ ಫೋಟೋ ತೆಗೆದುಬಿಟ್ಟು ರಾಗಿಣಿಗೆ ಕಳಿಸ್ಬಿಡ್ತಾನೆ. ಇಲ್ಲಿ ತಾತ ಅಜ್ಜಿ ಜೊತೆ ಸ್ವಾತಿ ಮಾತಾಡ್ತಾ ಇದ್ದಾಳೆ. ವಂಶಿ ಅವರಿಗಂತೂ ಫಾಲೋವರ್ಸ್ ಸಿಕ್ಕಾಬಟ್ಟೆ. ಅಯ್ಯೋ, ಅವ್ರಿಗೆ ಇವಾಗ ಅವ್ರನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಅಜ್ಜಿ ತಾತ ಅಂತ ಹೇಳ್ತಾ ಇರ್ತಾಳೆ. ಹೌದಪ್ಪ, ನಮ್ಮ ವಂಶಿ ಎಷ್ಟು ಹೆಸರುವಾಸಿಯಾಗಿದ್ದಾನೆ ಅಂದರೆ, ಯಾರ ಬಾಯಲ್ಲಿ ಕೇಳಿರೂ ಅವನದೇ ಮಾತಾಗ್ಬಿಟ್ಟಿದೆ ಅಂತ ಅಜ್ಜಿ ಹೇಳ್ತಾ ಇರುತ್ತೆ. ಅದಕ್ಕೆ ತಾತನು ಹೌದೌದು, ಎಷ್ಟೊಂದು ನಮ್ಮ ವಂಶಿ ಇಷ್ಟು ಅಂದರೆ ಅವನ ಲಕ್ಷಣ, ಆ ಥರ ಪರ್ಸ್ನಾಲಿಟಿ, ಅದನ್ನೇ ಅವನಿಗೆ ಪ್ಲಸ್ ಪಾಯಿಂಟು ಅಂತ ಹೇಳ್ತಾ ಇರ್ತಾರೆ. ಹೌದು ಅಜ್ಜಿ ಅಂತೇಳಿ ಸ್ವಾತಿನೂ ಕೂಡ ಹೇಳ್ತಾ ಇರ್ತಾಳೆ, ಖುಷಿ ಪಡ್ತಾ ಇರ್ತಾಳೆ. ಆಮೇಲೆ ಖುಷಿ ಪಡು ಎಷ್ಟೊತ್ತು ಪಡ್ತೀಯ ಅಂತೇಳ್ಬಿಟ್ಟು ರಾಗಿಣಿ ಆ ಕಡೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಇನ್ನೊಂದು ಸ್ವಲ್ಪ ಹೊತ್ತು ಖುಷಿ ಪಡ್ತೀಯ ಅಷ್ಟೇ, ಆಮೇಲಿದೆ ನಿನಗೆ ಅಂತೇಳಿ. ಆಮೇಲೆ ಸರಿ ಅಂತೇಳ್ಬಿಟ್ಟು ಸ್ವಾತಿ ಎದ್ದು ಅಡುಗೆ ಗಿಡಕ್ಕೆ ಲೇಟ್ ಆಯಿತು ಅಂತ ಎದ್ದು ಹೋಗ್ತಾಳೆ. ಇಲ್ಲೇ ಮಾತಾಡ್ತಾನೆ ಕೂತೇ ಬಿಟ್ಟೆ, ಅಡುಗೆ ಗಿಡಕ್ಕೆ ಲೇಟ್ ಆಗೋಯ್ತು ಅಂತೇಳಿ. ಸರಿ ಅಂತೇಳಿ ಹೋಗು ಅಡುಗೆ ಗಿಡ ಅಂತ ಕಳಿಸ್ತಾರೆ. ಆಮೇಲೆ ತಾತಗಂತೂ ತುಂಬ ಖುಷಿಯಾಗುತ್ತೆ, ಮೊಮ್ಮಗ ಇಷ್ಟೊಂದು ಹೆಸರುವಾಸಿಯಾಗಿದ್ದಾನಲ್ಲ ಅಂತೇಳ್ಬಿಟ್ಟು. ಅಜ್ಜಿ ತಾತ ಎಲ್ಲ ಖುಷಿ ಪಡ್ತಾರೆ. ಮತ್ತು ಸ್ವಾತಿ ಅಪ್ಪನ ಮನೆಯವರು ಕೂಡ ತುಂಬಾ ಖುಷಿ ಪಡ್ತಾರೆ. ಸ್ವಾತಿ ಎದ್ರುಕೊಂಡು ಲೇಬಲ್ನ ಅಂಟಿಸಿದ್ರು ಕೂಡ, ಬ್ಯಾನರ್ಗಳನ್ನ, ಅದು ಇಷ್ಟೊಂದು ಹೆಸರು ಮಾಡುತ್ತೆ ಅಂತ ಯಾರಿಗೂ ಗೊತ್ತೇ ಆಗಿರಲಿಲ್ಲ. ತುಂಬಾ ಹೆಸರು ಮಾಡಿದೆ. ಹಾಗಾಗಿ ವಿಡಿಯೋ ಕಳಿಸಿದ್ದೀನಿ ನೋಡು ಅಂತ ರಾಗಿಣಿ ಸ್ವಾತಿಗೆ ಹೇಳ್ತಾಳೆ.
ಸ್ವಾತಿ ಅದನ್ನು ನೋಡಿಬಿಟ್ಟು ಅಯ್ಯೋ ಏನು ಅನ್ಯಾಯ ಆಗೋಯ್ತು, ನನಗೆ ನನ್ನ ಜೀವನ ಹಾಳು ಮಾಡಿಬಿಟ್ರು ಹಾಗೆ ಹೀಗೆ ಅಂತಾಳೆ. ತಕ್ಷಣವೇ ಅಂದ್ಕೊಂಡ್ರ ಹಂಗೆ ಅನ್ಕೋತೀನಿ ಅಂತೇಳಿ ಇನ್ನೂ ಖುಷಿ ಪಡ್ತೀನಿ, ವಂಶಿ ಅವರಿಗೆ ಇಷ್ಟೊಂದು ದೊಡ್ಡ ದೊಡ್ಡ ಫ್ಯಾನ್ಸ್ ಇದ್ದಾರಲ್ಲ ಅಂತೇಳ್ಬಿಟ್ಟು ಅಂತ ಅಂತಾಳೆ. ಟುಷ್ ಪಟಾಕಿ ಅಲ್ಲಿಗೆ ಅದು ವರ್ಕ್ ಆಗಲಿಲ್ವಾ. ಹಂಗಾಗಿ ಈ ಅಜ್ಜಿ ಅಂತೂ ತುಂಬಾ ಖುಷಿಪಡ್ತು. ಇವರು ಇಬ್ಬರದ್ದು ಕಿತ್ತಾಟಗಳು ಅಜ್ಜಿಗಿನ್ನೂ ಗೊತ್ತೇ ಇಲ್ಲ ಹೇಳ್ಬೇಕು ಅಂದರೆ. ಅಜ್ಜಿ ಅದ್ರ ಬಗ್ಗೆ ಚಿಂತೆನೇ ಮಾಡ್ತಿಲ್ಲ, ಅದ್ರ ಬಗ್ಗೆ ಗೊತ್ತೂ ಇಲ್ಲ, ಮನೆ ಒಳಗೆ ಹೆಂಗೆ ನಡೀತಾಯಿದೆ ಏನು ಅಂತಲೂ ಒಂದೂ ಗೊತ್ತಾಗ್ತಿಲ್ಲ. ಅಚ್ಚುಕಟ್ಟಾಗಿ ಇವರು ಊಟ ಮಾಡಿಕೊಂಡು ಟೈಮ್ ಪಾಸ್ ಮಾತಾಡಿಕೊಂಡು ಗಂಡ ಹೆಂಡತಿ ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿರ್ತಾರೆ. ಹೌದು. ಆಮೇಲೆ ತಾತಂಗಂತೂ ವಂಶಿ ಎಷ್ಟು ಹೊಗಳಿದ್ರೂ ಸಾಲದು. ಎಷ್ಟೊಂದು ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ, ಏನು ವಂಶಿ ಹೆಂಗೆಲ್ಲ ಇದ್ದವನು ಒಂದು ರಾತ್ರಿಗೆ ಹಿಂಗಾಗ್ಬಿಟ್ನಲ್ಲ ಅಂತೇಳ್ಬಿಟ್ಟು ಅದಕ್ಕೂ ಖುಷಿಯೋ ಖುಷಿ. ಇನ್ನು ಸ್ವಾತಿ ಅಮ್ಮನ ಮನೆಯವ್ರಿಗಂತೂ ಹೇಳ್ಕೊಳ್ದಷ್ಟು ಖುಷಿ ಆಗ್ಬಿಟ್ಟಿದ್ದಾರೆ, ಸಖತ್ ಖುಷಿ ಅವ್ರಿಗೂ. ಹೀಗೆ ಆಫೀಸಿಗೆ ಹೋಗ್ತಾನೆ, ಅಲ್ಲಂತೂ ಎಲ್ಲ ಜನನೂ ಮುತ್ಕೋತಾರೆ. ಅಯ್ಯೋ ಸರ್ ನೀವು ರಾತ್ರಿನೇ ಹೀರೋ ಆಗಿಬಿಟ್ರಿ ಸರ್, ಹಂಗಾಗ್ಬಿಟ್ರಿ ಸರ್, ಹಿಂಗಾಗ್ಬಿಟ್ರಿ ಸರ್ ಅಂತ ಹೇಳ್ಬಿಟ್ಟು ಫೋನ್ಗಳು, ಮೆಸೇಜು, ಕಮೆಂಟ್ಸು ಇವು ಒಂದೊಂದಲ್ಲ. ಇದನ್ನು ನೋಡಿ ರಾಗಿಣಿ ಹೊಟ್ಟೆ ಉರ್ಕತ್ತಾಳೆ. ಅವಳಿಗೆ ನಿಲ್ಲಕ್ಕಾಗ್ತಿಲ್ಲ, ಕೂರೋಕ್ಕಾಗ್ತಿಲ್ಲ, ಏನು ಮಾಡಬೇಕು ಅಂತ ಆಗ್ತಿಲ್ಲ. ಅಯ್ಯೋ ದೇವರೇ ಏನು ಮಾಡೋದು, ಸ್ವಾತಿನೂ ವಂಶಿನೂ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂಥೇಳಿ ಭಾಳನೇ ಪ್ರಯತ್ನ ಪಡ್ತಿದ್ದಾರೆ ಅತ್ತೆ ಸೊಸೆ ಗಂಡ ಎಲ್ಲರೂ. ಆದರೆ ಯಾವ ಕಾರಣಕ್ಕೂ ಅವ್ರನ್ನ ಏನೂ ಮಾಡೋಕ್ಕಾಯ್ತಾ ಇಲ್ಲ. ಎಲ್ಲ ಉಲ್ಟಾ ಹೊಡಿತವೆ, ಇವಳೆ ಅಂದ್ಕೊಂಡು ಬಂದವೆಲ್ಲ ಉಲ್ಟಾ ಹೊಡೆದ್ಬಿಡ್ತವೆ. ಹಾಗಾಗಿ ಯಾವುದನ್ನು ನಂಬೋದೂ ಇಲ್ಲ ಸ್ವಾತಿ. ಆ ಥರ ಆಗಿರೋದ್ರಿಂದ ಇವಳು ಬರೀ ಬಡ್ಕೊಳ್ಳೋದೇ ಬಂತು. ಅಯ್ಯೋ ನಾನು ಇದು ಮಾಡಿದ್ರೆ ಹಿಂಗಾಗ್ತಿತ್ತು, ಅದು ಮಾಡಿದ್ರೆ ಹಂಗಾಗ್ತಿತ್ತು, ಮನೆ ಸಂಸಾರ ಮಾಡಿ ಕೆಲಸ ಮಾಡೋಣ ಅದಿಲ್ಲ. ಇವಳದು ಬರೀ ಇದೆ ಕಿರಿಕು, ಏನಾದರೂ ಮಾಡಿ ಅವ್ರನ್ನ ಇದು ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಡೋದು ಈ ಥರ. ಇವನು ದಡ್ಡ ಅಜಯ್, ಅವಳ ಗಂಡ ಪೂರ ದಡ್ಡನೇ ಇವನು ಹೇಳ್ಬೇಕು ಅಂದರೆ. ಏಕೆ ಅಂದರೆ ಇವನಿಗೆ ಯಾವ ಐಡಿಯಾನೂ ಇಲ್ಲ, ಏನಿಲ್ಲ. ರಾಗಿಣಿ ಅವರಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಾನೆ. ಸುಮ್ಮನೆ ಇಂಥ ಸಿಲ್ಲಿ ಮ್ಯಾಟ್ರನ್ನ ತಗೊಂಡು ಬಂದು ಇದು ಸ್ವಾತಿ ತೋರಿಸು ಅಂತ ಹೇಳೋದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.